ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗೆ ಮತ್ತೊಂದು ಬಲಿಯಾಗಿದೆ. ವಿಜಯನಗರದಲ್ಲಿ ಮಹಿಳೆ ಮೇಲೆ ಇವಿ ಬಸ್ ಹರಿದಿರುವಂತದ್ದು. ಇನ್ನೆಷ್ಟು ಬಲಿಯಾಗಬೇಕು ಹಾಗಾದ್ರೆ ಈ ಬಿಎಂಟಿಸಿ ಬಸ್ಗಳಿಗೆ ಅಂತ ಅನ್ನುವಂತ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಇವಿ ಬಸ್ ಮಹಿಳೆ ಮೇಲೆ ಹರಿದಿದೆ. ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತಿದ್ದ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿರುವಂತದ್ದು. ಹಂಪಿ ನಗರ ನಿವಾಸಿ 58 ವರ್ಷದ ಮಾಲಾ ಸಾವನ್ನಪ್ಪಿದ್ದಾರೆ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರ್ತಿದ್ದಾಗ ಆಕ್ಸಿಡೆಂಟ್ ನಡೆದಿರುವಂತದ್ದು. ವಿಜಯನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಂಪಿ ನಗರ ಬಸ್ ನಿಲ್ದಾಣದ ಬಳಿ ರೋಡ್ ಕ್ರಾಸ್ ಮಾಡುವಾಗ ಬಸ್ ಬಂದು ಡಿಕ್ಕಿ ಹೊಡೆದು ಮಹಿಳೆ ಮೃತಪಟ್ಟಿದ್ದಾರೆ. ಇವಿ ಬಸ್ಗಳ ಸರದಿ ಈಗ ಸಾವಿನ ಸರದಿ. ಬಿಎಂಟಿಸಿ ಬಸ್ಗಳಿಂದಾಗಿ ಪದೇ ಪದೇ ಸಾವಾಗ್ತಾ ಇದೆ. ಯಾವುದೇ ರೀತಿಯ ಸ್ಟ್ರಿಕ್ಟ್ ಆಕ್ಷನ್ ಕೂಡ ಒಂದ್ ಕಡೆಯಿಂದ ಬಿಎಂಟಿಸಿ ಅಧಿಕಾರಿಗಳ ಕಡೆಯಿಂದ ಆಗ್ತಾ ಇಲ್ಲ. ಸಸ್ಪೆಂಡ್ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಶರಣು ಹಂಪಿ, ಸದ್ಯಕ್ಕೆ ಇವಿ ಬಸ್ಗಳು ಬಿಎಂಟಿಸಿ ಬಸ್ಗಳಿಗೆ ಇನ್ನಷ್ಟು ಬಲಿಯಾಗಬೇಕು ಅಂತ ಈಗ ಒಬ್ರು ಮಹಿಳೆ ಸಾವಾಗಿದೆ. ಎಷ್ಟೊತ್ತಿಗಾಯ್ತು, ಹೇಗಾಯ್ತು, ಪ್ರಮುಖ ಕಾರಣ ಏನು, ತಪ್ಪ್ಯಾರ್ದು? ಧನುಶ್ರೀ, ಸಹಜವಾಗಿ ಚಾಲಕನ ನಿರ್ಲಕ್ಷ್ಯ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಮೇಲಿಂದ ಮೇಲೆ ಈ ರೀತಿಯಾದಂತಹ ಘಟನೆಗಳಾಗ್ತಾ ಇದೆ. ಆ ಕಾರಣಕ್ಕಾಗಿ ಕಿಲ್ಲರ್ ಬಿಎಂಟಿಸಿ ಅಂತಾನು ಕೂಡ ಹಣೆಪಟ್ಟಿಯನ್ನು ಹೊತ್ಕೊಂಡಿದೆ. ಈ ಬಾರಿ ಬಿಎಂಟಿಸಿಯ ಚಾಲಕರಲ್ಲಿ ಇವಿ ವೆಹಿಕಲ್ಸ್ ಏನಿದಾವೆ ಇವುಗಳ ಚಾಲಕರೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಗರದ ರಸ್ತೆಯಲ್ಲಿ ಜನರು ಓಡಾಡಬೇಕಂದ್ರೆ ಭಯ ಆಗುತ್ತೆ. ಅದರಲ್ಲೂ ಕೂಡ ಎಲೆಕ್ಟ್ರಿಕ್ ವೆಹಿಕಲ್ಗಳು ಏನಾದ್ರು ಬಂತು ಅನ್ನೋದಾದ್ರೆ ತುಂಬಾ ದೂರದಲ್ಲೇ ಇರಬೇಕು, ಇಲ್ಲದೆ ಇದ್ರೆ ಏನಾದ್ರೂ ಡಿಕ್ಕಿ ಹೊಡೆದ್ಬಿಡ್ತಾರೆ ಅನ್ನೋಂತ ಭಯ ಮತ್ತು ಆತಂಕ ಜನರನ್ನ ಕಾಡ್ತಾ ಇದೆ. ಯಾಕೆ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಬಿಎಂಟಿಸಿ ಚಾಲಕರು ಇರೋದಿಲ್ಲ. ಅಂದ್ರೆ ಗುತ್ತಿಗೆ ಆಧಾರದಲ್ಲಿ ಪಡೆದಂತ ಚಾಲಕರೇನಿದ್ದಾರೆ, ನೇಮಕ ಮಾಡಿಕೊಂಡಿರುವಂತ ಚಾಲಕರು, ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಸಾರಿಗೆ ಸಚಿವರು ಕೂಡ ಕೇಂದ್ರಕ್ಕೆ ಪತ್ರವನ್ನ ಬರಿತಾ ಇದ್ದಾರೆ. ಎಲೆಕ್ಟ್ರಿಕ್ ವಾಹನಗಳಿಂದಾಗಿ ಸಾಕಷ್ಟು ಅಪಘಾತಗಳಾಗ್ತಾ ಇದಾವೆ. ಈ ಹಿನ್ನೆಲೆಯಲ್ಲಿ ನೀವು ಎಚ್ಚೆತ್ತುಕೊಳ್ಳುವಂತ ಕಾರ್ಯವನ್ನ ಮಾಡಬೇಕು ಮತ್ತು ಮುಂಜಾಗ್ರತಾ ಕ್ರಮಗಳನ್ನ ಏನೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಸೂಚನೆ ಪ್ರಕಾರ ಈಗ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ತೆಗೆದುಕೊಳ್ತಾ ಇದೀವಿ. ಕಂಡಕ್ಟರ್ ಬಿಎಂಟಿಸಿ ಎಂಪ್ಲಾಯ್ ಆಗಿರ್ತಾರೆ, ಆದ್ರೆ ಡ್ರೈವರ್ ಮಾತ್ರ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ತೆಗೆದುಕೊಂಡಿರ್ತಾರೆ. ಅವರಿಗೆ ಟ್ರೈನಿಂಗ್ ಕೊಡುವಂತ ಕಾರಣ ಕೂಡ ಆಗಬೇಕಾಗಿದೆ. ಯಾಕಂದ್ರೆ ನಿನ್ನೆ ನಡೆದಂತ ಘಟನೆ ಏನಿದೆ, ಇದು ನಿನ್ನೆ ಸಂಜೆ 5:45ಕ್ಕೆ ಆದಂತ ಘಟನೆ. ಹಂಪಿ ನಗರದ ಬಸ್ ನಿಲ್ದಾಣ ಏನಿದೆ ಅಲ್ಲಿಂದ ಹೊರಗಡೆ ಬರುವಂತ ಸಂದರ್ಭದಲ್ಲಿ ಬ್ಯೂಟಿ ಪಾರ್ಲರ್ ಕೆಲಸ ಮಾಡ್ತಿದ್ದಂತ ಮಾಲಾ ಅನ್ನುವಂತ 58 ವರ್ಷದ ಮಹಿಳೆ ಏನಿದ್ದಾರೆ ಅವರು ರಸ್ತೆಯನ್ನ ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ ಆದಂತ ಇನ್ಸಿಡೆಂಟ್. ಇಲ್ಲಿ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಚಾಲಕನ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇದೇ ರೀತಿಯಾಗಿ ಸಾಲು ಸಾಲು ಅಪಘಾತಗಳಾಗಿದ್ದಾವೆ, ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಇದೆಲ್ಲದಕ್ಕೂ ಕೂಡ ಅತಿ ಹೆಚ್ಚಿನ ಕೇಸ್ಗಳು ದಾಖಲಾಗಿರೋದು ಎಲೆಕ್ಟ್ರಿಕ್ ವೆಹಿಕಲ್ ಗಳಿಂದನೇ ಡಿಕ್ಕಿ ಹೊಡೆದು ಮಹಿಳೆ ಮತ್ತು ಪುರುಷ ಹೀಗೆ ಸಾಕಷ್ಟು ಜನ ಸಾವನ್ನಪ್ಪಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳಿ ಅಂತಲೂ ಕೂಡ ಸಾರಿಗೆ ಸಚಿವರು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ದಾರೆ. ಈ ಮೂಲಕ ನಿರ್ಲಕ್ಷ್ಯ ಏನಿದೆ, ಕಿಲ್ಲರ್ ಬಿಎಂಟಿಸಿ ಅನ್ನುವಂತ ಏನು ಹಣೆಪಟ್ಟಿ ಏನಿದೆ ಇದು ಮುಂದುವರೆದಿದೆ. ಶರಣು ಹಂಪಿ, ಈಗ ಈ ಇವಿ ಬಸ್ಗಳಿಗೆ ಸ್ಪೆಷಲಿ ಖಾಸಗಿ ಸಂಸ್ಥೆಯಿಂದ ಡ್ರೈವರ್ಸ್ ಗಳನ್ನ ಹೈರ್ ಮಾಡ್ತಾರೆ. ಇನ್ನೊಂದ್ ಕಡೆ ಈ ರೀತಿ ಒಂದು ಆಕ್ಸಿಡೆಂಟ್ ಆದಾಗ ಅಬ್ಬಬ್ಬಾ ಅಂದ್ರೆ ಸಸ್ಪೆನ್ಷನ್ ಇರುತ್ತೆ. ಅಷ್ಟೇ ಬಿಟ್ರೆ ಇಂಥ ಕಾರಣಗಳು ಚಾಲಕರ ನಿರ್ಲಕ್ಷ್ಯಕ್ಕೆ ಪ್ರಮುಖ ರೀಸನ್ಗಳಾಗ್ತಾ ಇದೆಯಾ ಹೇಗೆ ಅಂತ? ಧನುಶ್ರೀ, ಇಲ್ಲಿ ಬಹಳ ಸ್ಪಷ್ಟವಾಗಿ ಬಿಎಂಟಿಸಿಯ ಏನಾದ್ರೂ ಚಾಲಕ ಆಗಿದ್ರೆ ಅವ್ರ ಮೇಲೆ ಸಸ್ಪೆಂಡ್ ಮಾಡುವಂತ ಕಾರ್ಯ ಆಗತ್ತೆ. ಇಲ್ಲಿ ಬಿಎಂಟಿಸಿ ಅಧಿಕಾರಿಗಳನ್ನ ಕೇಳಿದ್ರೆ ಇವರು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಈ ಕ್ರಮವನ್ನ ಯಾರು ಗುತ್ತಿಗೆ ತೆಗೆದುಕೊಂಡಿರ್ತಾರೆ ಆ ಕಂಪನಿಯವರು ಕ್ರಮವನ್ನ ಕೈಗೊಳ್ತಾರೆ, ನಾವು ಸೂಚನೆಯನ್ನ ಕೊಡ್ತೇವೆ ಅನ್ನೋ ರೀತಿಯಾಗಿ ಕೈ ತೊಳೆದುಕೊಳ್ಳುವಂತ ಕೆಲಸವನ್ನ ಬಿಎಂಟಿಸಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಿಎಂಟಿಸಿಗೂ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಬಿಎಂಟಿಸಿ ಬಸ್ ಆಪರೇಟ್ ಆಗ್ತಾ ಇದೆ, ಆದ್ರೆ ಅದರ ಡ್ರೈವರ್ ಏನಿದ್ದಾರೆ ಅವರು ನಮ್ಮ ವ್ಯಾಪ್ತಿಗೆ ಸೇರಿದವರಲ್ಲ. ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಿರೋರು. ಈಗ ಸ್ವಿಚ್ ಅಂತ ಒಂದು ಕಂಪನಿ ಇದೆ, ಹೀಗೆ 2-3 ಕಂಪನಿಗಳು ಎಲೆಕ್ಟ್ರಿಕ್ ವೆಹಿಕಲ್ ಗಳೇನಿದಾವೆ ಈ ಕಂಪನಿಗಳನ್ನ ಕಾಂಟ್ರಾಕ್ಟ್ ತೆಗೆದುಕೊಂಡಂತವ್ರು ಏನಿದ್ದಾರೆ ಇವರು ಆಪರೇಟ್ ಮಾಡ್ತಾ ಇರೋದು. ಈ ಹಿನ್ನೆಲೆಯಲ್ಲಿ ಬಿಎಂಟಿಸಿ ಕೈ ತೊಳೆದುಕೊಳ್ಳುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಶೋಚನೀಯ ಮತ್ತು ದುರ್ದೈವದ ಸಂಗತಿ. ಆಕ್ಚುಲಿ ಇವರು ಕೂಡ ಇನಿಷಿಯೇಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ, ಸೂಚನೆಯನ್ನ ಕೊಡಬೇಕಾಗತ್ತೆ. ಈ ರೀತಿಯಾದಂತ ಇನ್ಸಿಡೆಂಟ್ಗಳು ಪದೇ ಪದೇ ಆದಾಗ ಈ ಹಿಂದೆ ಬಿಎಂಟಿಸಿ ಚಾಲಕರು ಅಂದ್ರೆ ಯಾರು ವರ್ಕರ್ಸ್ ಏನಿದ್ದಾರೆ, ಎಂಪ್ಲಾಯಿಗಳೇನಿದ್ದಾರೆ ಆ ರೀತಿ ಆದಾಗ ತರಬೇತಿ ಕೊಡುವಂತ ಕಾರ್ಯವನ್ನ ಮಾಡಿದ್ರು. ಅದೇ ರೀತಿಯಾಗಿ ಎಲೆಕ್ಟ್ರಿಕ್ ವೆಹಿಕಲ್ ನವರಿಗೂ ಕೂಡ ತರಬೇತಿ ಕೊಡುವಂತ ಕಾರ್ಯವನ್ನ ಮಾಡಬೇಕಾಗತ್ತೆ. ಯಾಕಂದ್ರೆ ಇವರು ಹೈರ್ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಹೈರ್ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಸರಿಯಾಗಿ ಅವರು ಡ್ರೈವಿಂಗ್ ಮಾಡ್ತಾರೋ ಇಲ್ವೋ ಮತ್ತು ಲೈಸೆನ್ಸ್ ಇದೆಯೋ ಇಲ್ಲ ಇವುಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರ ಇಲ್ವಾ ಮತ್ತು 1 ವರ್ಷನೂ ಕೂಡ ಡ್ರೈವಿಂಗ್ ಸೇವೆ ಇದ್ರೆ ಅವಧಿ ಅವ್ರೇನು ಅನುಭವ ಇದ್ರೆ ಅವರನ್ನ ತೆಗೆದುಕೊಳ್ಳುವಂತ ಕಾರ್ಯನೂ ಕೂಡ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಸಾರಿಗೆ ಸಚಿವರೇ ಖುದ್ದು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಮುಂದಾಗಿದ್ದಾರೆ. ಧನುಶ್ರೀ.